ಹಾಯ್ ಹಲೋ ನಮಸ್ಕಾರ. ಮಾಂಗಲ್ಯ ಬಂಧನ ಭಾಗ 2 ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ಕತೆ ಹಾಕಿದ ತಕ್ಷಣ ನೀವು ವೀಕ್ಷಣೆ ಮಾಡ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕತೆ ಕಾಣುತ್ತೆ. ಕತೆಯನ್ನು ಶುರು ಮಾಡೋಣ. ಇಂದಿನ ಭಾಗ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಬನ್ನಿ. ಭಾಗ 1, ಇದು ಭಾಗ 2. ಉತ್ತರಾಧಿಕಾರಿ ವಿವಾಹಿತನಾಗಿದ್ದರೂ ಆತ ತನ್ನ ಮದುವೆಯ ರಾತ್ರಿ ಆ ವಿಲ್ನ ಮುಹೂರ್ತದ ಪ್ರಕಾರ ಆ ಸಮಯದಲ್ಲಿ ತನ್ನ ಪತ್ನಿಯೊಂದಿಗೆ ಸುಖವನ್ನು ಅನುಭವಿಸಿರಬಾರ್ದು. ವಿವಾಹದ ಮುಹೂರ್ತವಾದ ತಕ್ಷಣ ಆ ಪತ್ನಿಯನ್ನು ಈ ಪಂಚಾಗ್ನಿಯ ಯಜ್ಞಕ್ಕೆ ತಂದು ನಿಲ್ಲಿಸಿಬಿಡಬೇಕು. ಒಂದು ವೇಳೆ ವಿಕ್ರಮ್ ಹಾಗೆ ಮಾಡದೇ ಇದ್ದರೆ ಈ ವಿಲ್ ನಿಷ್ಪ್ರಯೋಜಕವಾಗಿ ನಮ್ಮೆಲ್ಲ ಆಸ್ತಿ ಸರ್ಕಾರಕ್ಕೆ ಸೇರಿ ಹೋಗ್ತಾ ಇತ್ತು. ವಿಕ್ರಮ್ಗೆ 26 ತುಂಬಲು ಕೇವಲ 20 ದಿನ ಅಷ್ಟೇ ಬಾಕಿ ಇತ್ತು. ಅವನಿಗಿದ್ದ ಒಂದೇ ಒಂದು ಶುಭ ಮುಹೂರ್ತ ಈ ಮಧ್ಯಾಹ್ನ. ಅದಕ್ಕಾಗಿಯೇ ಮಾಂಗಲ್ಯವಾದ ತಕ್ಷಣ ನಿನ್ನ ಉಳಿದ ಶಾಸ್ತ್ರಗಳನ್ನು ನಿಲ್ಲಿಸಿ ನಿನ್ನನ್ನು ಕರೆತರುವಂತಹ ತುರ್ತು ನಮಗೆ ಇತ್ತು. ನೀನು ವಿಕ್ರಮ್ನ ಪತ್ನಿಯಲ್ಲ. ನೀನು ಈ ವಿಲ್ ಮತ್ತು ಆಸ್ತಿಗೆ ಹಾಕಿದ ಒಂದು ಹೆಸರಿನ ಮುದ್ರೆ ಮಾತ್ರ. ನೀನು ಕೇವಲ ಈ ಯಜ್ಞಕ್ಕೆ ಬೇಕಾಗಿದ್ದಂತಹ ಪಂಚಾಗ್ನಿಯ ಶುದ್ಧತೆಯ ಸಂಕೇತ ಅಷ್ಟೆ. ನೀನು ಕೇವಲ ಒಂದು ದಾಳ ಅಂತ ಇರುವ ವಿಚಾರವನ್ನು ಹೇಳೇ ಬಿಡ್ಲು. ಮಾಲಾಳ ಕಣ್ಣೀರು ಹರಿಯಲಿಲ್ಲ. ಈ ಆಘಾತವು ಕಣ್ಣೀರನ್ನೇ ಮೀರಿತ್ತು. ತನ್ನ ತಂದೆ ತಾಯಿ ಅನುಭವಿಸಿದ ಸಂಕೋಚ, ಮಂಟಪದಲ್ಲಾದ ಆ ಅವಮಾನ, ಅಸಹಾಯಕತೆ, ನಿರ್ಜನ ಸ್ಥಳಕ್ಕೆ ಕರೆತಂದ ಭಯ, ಎಲ್ಲದರ ಹಿಂದೆ ಇದ್ದದ್ದು ತನ್ನ ಇಡೀ ಜೀವನದ ಅಮೂಲ್ಯವಾದ ಬಂಧವನ್ನು ಕೇವಲ ಒಂದು ಆಸ್ತಿ ರಕ್ಷಣೆಗಾಗಿ ಬಳಸಿಕೊಳ್ಳುವಂತಹ ಕ್ರೂರ ಸಂಚಿದು. ತಾನೀಗ ವಿಕ್ರಮ್ನ ಹೆಸರಿನ ಹೆಂಡತಿಯಾಗಿ ಒಂದು ಅಜ್ಞಾತ ಯಜ್ಞಕ್ಕೆ ಬಲಿಯಾಗುವ ಅಪಾಯದಲ್ಲಿ ಕಲ್ಯಾಣಿ ಬಂಗಲೆಯ ಕತ್ತಲೆಯಲ್ಲಿ ನಿಂತಿದ್ದಾಳೆ. ಆಕೆಯ ಭಯ ಈಗ ಕೋಪ ಮತ್ತು ಆಘಾತದ ರೂಪಕ್ಕೆ ತಿರುಗಿತು. ತನ್ನ ಕೇವಲ ವಸ್ತುವಿನಂತೆ ಬೆಳೆಸಿದ ಈ ಶ್ರೀಮಂತ ಕುಟುಂಬದ ಮೇಲೆ ಆಕೆಗೆ ತೀವ್ರ ಜಿಗುಪ್ಸೆ, ಅಸಹ್ಯ ಮೂಡಿತ್ತು. ಈ ಸಂಕಟದ ಮಧ್ಯೆ ಒಂದು ಅಚ್ಚರಿಯ ವಿಷಯ ನಡೆಯುತ್ತೆ. ಅಲ್ಲಿಯವರೆಗೂ ಮೌನವಾಗಿದ್ದ ವಿಕ್ರಮ್ ಇದ್ದಕ್ಕಿದ್ದ ಹಾಗೆ ತನ್ನ ತಾಯಿಯ ಕಡೆಗೆ ನೋಡಿ ಆತನ ಕಣ್ಣುಗಳಲ್ಲಿ ಕಣ್ಣೀರಿನ ತುಂಡುಗಳು ಬಂದು ನಿಲ್ತವೆ. ಸಾವಿತ್ರಿಬಾಯಿಯ ಮಾತುಗಳು ಮಾಲಾಳ ಕಿವಿಗಳಲ್ಲಿ ಮುಳ್ಳಿನಂತೆ ಚುಚ್ಚುತ್ತಾ ಇದ್ವು. ತಾನು ಕೇವಲ ಆಸ್ತಿ ಉಳಿಸಲು ಬಂದ ಒಂದು ಹೆಸರಿನ ಮುದ್ರೆ, ಒಂದು ದಾಳ ಎಂಬ ಕಠೋರ ಸತ್ಯವನ್ನು ಅವಳನ್ನು ಸಂಪೂರ್ಣವಾಗಿ ಮುರಿದು ಹಾಕ್ತು. ಅವಳ ದೇಹ ನಡುಕ್ತಾ ಇತ್ತು. ಆದರೆ ಅವಮಾನದ ತೀವ್ರತೆಯಿಂದ ಅವಳು ನಿಂತಲ್ಲಿಯೇ ಗಟ್ಟಿಯಾಗಿ ನಿಂತುಬಿಟ್ಲು. ಸಾವಿತ್ರಿಬಾಯಿ ಮತ್ತೊಂದು ಕಠಿಣ ವಾಕ್ಯವನ್ನು ಆಡಲು ಬಾಯಿ ತೆರೆದಾಗ ಕೋಣೆಯ ಬಾಗಿಲು ತೀವ್ರವಾಗಿ ತೆರೀತು. ಗಾಢವಾದ ತಂಪಾದ ಗಾಳಿ ಒಳಗೆ ಸುಳಿತು. ಅಲ್ಲಿ ಒಬ್ಬ ಯುವಕ ನಿಂತಿದ್ದಾನೆ. ಆತ ವಿಕ್ರಮ್ಗಿಂತ 1-2 ವರ್ಷ ಚಿಕ್ಕವನಂತೆ ಕಾಣ್ತಿದ್ದ. ಆತನ ದೇಹ ಸ್ಥೂಲವಾಗಿರಲಿಲ್ಲ, ಬದಲಿಗೆ ದೃಢವಾಗಿತ್ತು. ಕಣ್ಣುಗಳಲ್ಲಿ ವಿಕ್ರಮ್ನಲ್ಲಿದ್ದ ಭಯಕ್ಕಿಂತ ಭಿನ್ನವಾದ ತೀಕ್ಷ್ಣವಾದ ಪ್ರತಿರೋಧದ ಮತ್ತು ಧೈರ್ಯದ ಮಿಂಚಿತ್ತು. ಆತ ಗಡುಸು ಸೈನ್ಯದ ಬೂಟ್ಗಳ ಸಣ್ಣ ಶಬ್ದವನ್ನು ಮಾಡುತ್ತಾ ಒಳಗೆ ಬರ್ತಾ ಇದ್ದಾನೆ. ಅನಿರೀಕ್ಷಿತ ರಕ್ಷಕನ ಪ್ರವೇಶ ಆಗುತ್ತಲ್ಲಿ. ಅವನು ಬಂದ ಕೂಡಲೇ ಇಡೀ ಕೋಣೆಯ ವಾತಾವರಣವೇ ಬದಲಾಗುತ್ತೆ. ಕೃಷ್ಣ ಪ್ರಸಾದ್ ಕೂಡ ಅಚ್ಚರಿಯಿಂದ ಅವನತ್ತ ನೋಡಿದ್ರು. ಸಾವಿತ್ರಿಬಾಯಿ ಕೂಡ ಒಂದು ಕ್ಷಣ ಮೌನವಾಗಿಬಿಟ್ರು. ಅಜ್ಜಿ, ಯುವಕನ ಧ್ವನಿ ಗಡಸಾಗಿತ್ತು, ಆದರೆ ಅದರಲ್ಲಿ ಒಂದು ಬಗೆಯ ನ್ಯಾಯಯುತ ವೇದನೆ ಇತ್ತು. ಸಾಕು ಮಾಡಿ. ತಾನೇ ಬಂದ ಒಂದು ಅನಾಥ ಹೆಣ್ಣಿಗೆ ಮದುವೆಯಾದ ಮೊದಲ ಗಂಟೆಗಳಲ್ಲೇ ಇಷ್ಟು ಅವಮಾನ ಮಾಡುವುದು ನಮ್ಮ ಸಂಪ್ರದಾಯ ಅಲ್ಲ, ಅಲ್ವಾ? ಸಾವಿತ್ರಿಬಾಯಿ ಕೋಪದಿಂದ ಕೆಂಡಾಮಂಡಲರಾದರು. ಯುವರಾಜ್, ನಿನ್ನ ಹಕ್ಕು ಮೀರಬೇಡ. ನೀನು ಯಾರು ಮಾತಾಡೋಕ್ಕೆ? ಯುವರಾಜ್ ಮಾಲಾಳ ವಾತ್ಸಲ್ಯದ ಮೂಲ. ಆ ವ್ಯಕ್ತಿ ಯುವರಾಜ್ ವಿಕ್ರಮ್ನ ಸ್ವಂತ ಚಿಕ್ಕಪ್ಪನ ಮಗ, ಅಂದರೆ ಕಝಿನ್ನು. ಆದರೆ ವಿಕ್ರಮ್ಗಿಂತ ಕೇವಲ 1 ವರ್ಷ ಅಷ್ಟೇ ಚಿಕ್ಕವನು. ವಿಕ್ರಮ್ ಯಾವಾಗಲೂ ಶಾಂತವಾದ, ಮೌನಿ ಮತ್ತು ನಿಯಮಗಳಿಗೆ ಒಗ್ಗುವವನಾಗಿದ್ದರೆ ಯುವರಾಜ್ ಬಂಡಾಯಗಾರ. ತಪ್ಪುಗಳನ್ನು ತಪ್ಪು ಅಂತಾನೆ ಹೇಳ್ತಾನೆ. ಭಾವನಾತ್ಮಕ ಮತ್ತು ಕುಟುಂಬದ ಅನ್ಯಾಯಗಳನ್ನು ಸಹಿಸದ ವ್ಯಕ್ತಿಯಾಗಿದ್ದ. ಆತ ಕುಟುಂಬದ ವ್ಯವಹಾರಗಳಿಂದ ದೂರವಿದ್ದು ತನ್ನದೇ ಒಂದು ಹೊಸ ವ್ಯವಹಾರದಲ್ಲಿ ಯಶಸ್ವಿಯಾಗ್ಬಿಟ್ಟಿದ್ದ. ಇಡೀ ಕುಟುಂಬದಲ್ಲಿ ಸಾವಿತ್ರಿಬಾಯಿಯನ್ನು ಪ್ರಶ್ನಿಸುವಂತಹ, ಧಿಕ್ಕರಿಸುವಂತಹ ಧೈರ್ಯವಿದ್ದಂತಹ ಏಕೈಕ ವ್ಯಕ್ತಿ ಆತ. ಯುವರಾಜ ತಕ್ಷಣವೇ ಮಾಲಾಳ ಕಡೆಗೆ ನೋಡಿದ. ಅವಳು ಇನ್ನೂ ನಡುಕ್ತಾನೆ ಇದ್ದಾಳೆ ಭಯದಿಂದ. ಅವಳ ಕಣ್ಣುಗಳಲ್ಲಿ ಆಳವಾದ ಅಸಹಾಯಕತೆ ಇತ್ತು. ಯುವರಾಜ್ ಮಾಲಾಳ ಪಕ್ಕದಲ್ಲಿ ನಿಂತು ಸಾವಿತ್ರಿಬಾಯಿಯ ಕಡೆಗೆ ತಿರುಗಿ ನೋಡ್ತಾರೆ. ನಂತರ ಮೆಲ್ಲನೆ ಮಾಲಾಳ ಕಡೆಗೂ ವಾಲ್ತಾರೆ.
ಮಾಲಾ, ಭಯಪಡಬೇಡ. ಯುವರಾಜ್ನ ಧ್ವನಿ ಒಂದು ತಂಪಾದ ನುಡಿಯಂತಿತ್ತು. ಆ ಬಂಗಲೆಯ ಬೆಂಕಿಯಂತಹ ವಾತಾವರಣಕ್ಕೆ ಅನಿರೀಕ್ಷಿತವಾದ ಸಾಂತ್ವನ ಸಿಕ್ಕಿತ್ತು. ಆ ಧ್ವನಿಯಲ್ಲಿ ಅವಳು ತನ್ನ ಬಾಲ್ಯದಲ್ಲಿ ಅನುಭವಿಸುತ್ತಿದ್ದಂತಹ ವಾತ್ಸಲ್ಯದ ಒಂದು ಅನುರಾಗ ಇತ್ತು. ಇದು ನಮ್ಮ ಸಂಕಟ, ನಿಂದಲ್ಲ. ನಿನಗೆ ಇಲ್ಲಿ ಅನುಮಾನ ಅಥವಾ ಅವಮಾನ ಮಾಡಲು ಯಾರಿಗೂ ಹಕ್ಕಿಲ್ಲ. ಸಾವಿತ್ರಿಬಾಯಿ ಆತನ ಧೈರ್ಯಕ್ಕೆ ಮತ್ತಷ್ಟು ಕೋಪಗೊಳ್ತಾರೆ. ಯುವರಾಜ್, ಸಾಕು ಮುಚ್ಚು. ಇವಳು ನಮ್ಮ ವಿಕ್ರಮ್ಗೆ ಬಂದ ಗಂಡಾಂತರ. ಈ ಯಜ್ಞಕ್ಕಾಗಿ ಕೇವಲ ಒಂದು ಪವಿತ್ರ ಪಾತ್ರೆ ಇವಳು. ಇವಳು ನಮ್ಮ ಕುಟುಂಬದ ಭಾಗ ಅಲ್ಲ, ಭಾಗವಾಗಿದ್ದಾಳೆ ಅಜ್ಜಿ. ಯುವರಾಜ್ ಪ್ರತಿವಾದಿಸಿದ. ವಿಕ್ರಮ್ ಈಕೆಯ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದಾನೆ. ಆ ಮಾಂಗಲ್ಯದ ಪವಿತ್ರತೆ ಆ ವಿಲ್ನ ಷರತ್ತುಗಳಿಗಿಂತ ದೊಡ್ಡದಲ್ವಾ? ಆ ವಿಲ್ನ ಷರತ್ತುಗಳಿಗಾಗಿ ಇವಳನ್ನು ಅವಮಾನ ಮಾಡಿದರೆ ಆಸ್ತಿ ಸಿಕ್ಕರೂ ನಮಗೆ ಪಾಪ ಸುತ್ತಕೊಳ್ತದೆ ಅಲ್ವಾ? ಅವನು ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ಅವರ ಕಣ್ಣುಗಳತ್ತ ನೇರವಾಗಿ ನೋಡಿದ. ಈ ಕೋಪ, ಈ ನ್ಯಾಯ, ಈ ಬಂಡಾಯ ಮಾಲಾಳನ್ನ ಎಲ್ಲಿಂದಲೂ ಬೆಂಬಲಿಸ್ತಿತ್ತು. ಯುವರಾಜ್ ನಂತರ ಮಾಲಾಳ ಕಡೆಗೆ ಸಂಪೂರ್ಣವಾಗಿ ತಿರುಗಿದ್ರು. ಆತ ಅವಳ ಕೈ ಹಿಡಿಯಲು ಹೋಗಲಿಲ್ಲ, ಆದರೆ ಕೇವಲ ಧೈರ್ಯ ತುಂಬುವಂತೆ ಅವಳ ಕಣ್ಣುಗಳತ್ತ ನೋಡಿದ್ರು. ಮಾಲಾ, ಈ ಮನೆ ನಿನ್ನನ್ನು ಕೇವಲ ಒಂದು ತಾಳವಾಗಿ ನೋಡಬಹುದು, ಆದರೆ ನೀನು ಒಂದು ಹೆಣ್ಣಲ್ವಾ? ನೀನು ಇಲ್ಲಿಗೆ ಸೊಸೆಯಾಗಿ ಬಂದಿದ್ದೀಯಾ? ನಿನ್ನ ಮಾಂಗಲ್ಯಕ್ಕೆ ಯಾವುದೇ ಆಸ್ತಿಯ ಷರತ್ತುಗಳು ಆಸ್ಪದ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಒಂದು ತಿಳ್ಕೊ, ನಾನು ಇಲ್ಲಿರೋವರೆಗೂ ನಿನ್ನ ಗೌರವಕ್ಕೆ ಯಾವುದೇ ಧಕ್ಕೆ ಬರೋದಿಲ್ಲ. ನಿನಗೆ ಯಾವುದೇ ಅಪಾಯ ಇಲ್ಲ. ನೀನು ದಯವಿಟ್ಟು ಯಾವುದಕ್ಕೂ ಭಯಪಡಬೇಡ, ನಿಶ್ಚಿಂತವಾಗಿರು. ಮಾಲಾಳ ನಡುಕ ನಿಧಾನವಾಯಿತು. ಅವಳು ವಿಕ್ರಮ್ನತ್ತ ಒಮ್ಮೆ ನೋಡಿದ್ಲು. ಆತ ಇನ್ನೂ ತಲೆ ಬಗ್ಗಿಸಿಯೇ ಕುಳಿತಿದ್ದ. ನಂತರ ಯುವರಾಜನ ಆ ಕಡೆಗೆ ನೋಡ್ತಾಳೆ. ವಿಕ್ರಮ್ನ ಮೌನ ಮತ್ತು ಯುವರಾಜ್ನ ಪ್ರೀತಿಯ ಧ್ವನಿ, ಈ ಎರಡರ ನಡುವೆ ಅವಳು ಸಿಕ್ಕಿ ಹಾಕೊಂಡಿದ್ಲು. ವಿಕ್ರಮ್ ತನ್ನ ಗಂಡನಾಗಿದ್ರೂ ಕೂಡ ವಾತ್ಸಲ್ಯ ಮತ್ತು ಧೈರ್ಯದ ಮೂಲ ಸಿಕ್ಕಿದ್ದು ಯುವರಾಜ್ನಿಂದ. ಯುವರಾಜ್ ಕೋಪದಿಂದ ವಿಕ್ರಮ್ನತ್ತ ತಿರುಗಿದ್ದ. ಮಾತಾಡು. ನೀನು ಕಟ್ಟಿದ ಮಾಂಗಲ್ಯದ ಬಗ್ಗೆ ಆದರೂ ಮಾತಾಡು. ನಿನ್ನ ಪತ್ನಿಗೆ ಆಗುತ್ತಿರುವ ಅವಮಾನವನ್ನು ನೋಡುತ್ತಾ ಯಾಕೆ ಹೀಗೆ ಮೌನವಾಗಿದೆಯಾ? ವಿಕ್ರಮ್ ನಿಧಾನವಾಗಿ ತಲೆ ಎತ್ತುತ್ತಾನೆ. ಆತನ ಮುಖದಲ್ಲಿ ಆಳವಾದ ನೋವು ಇರುತ್ತೆ, ದಣಿವು ಸ್ಪಷ್ಟವಾಗಿರುತ್ತೆ. ಆತ ಮಾತನಾಡಲು ಎಣಗಾಡ್ತಿದ್ದ. ಇದು ಮಾಲಾಳನ್ನ ಮತ್ತಷ್ಟು ಗೊಂದಲಕ್ಕೆ ತಳ್ಳುತ್ತೆ. ವಿಕ್ರಮ್ನ ಈ ಮೌನ ಏನನ್ನು ಸೂಚಿಸ್ತದೆ? ಆತ ನಿಜವಾಗಿಯೂ ಅಸಹಾಯಕನೇ ಅಥವಾ ಸಾವಿತ್ರಿಬಾಯಿಯ ಪಾಲುದಾರನೇ? ಯುವರಾಜ್ ಮಾಲಾಳ ಕೈಯನ್ನು ಹಿಡಿದು ಆ ದೊಡ್ಡ ಸಭಾಂಗಣದ ಮೂಲೆಯಲ್ಲಿ ಶಾಂತವಾದ ದೀಪದ ಕಡೆಗೆ ಕರೆದುಕೊಂಡು ಹೋಗ್ತಾನೆ. ನೀನು ಇಲ್ಲಿ ಕುಳಿತುಕೋ, ನಾನು ಅವರೊಂದಿಗೆ ಮಾತಾಡ್ತೇನೆ. ನೀನು ಏನನ್ನು ಚಿಂತಿಸಬೇಕಾಗಿಲ್ಲ, ನಾನು ಇಲ್ಲಿ ಇರುವವರೆಗೂ. ನಾನು ಆ ವಿಲ್ನ ವಿಷಯ ಸಂಬಂಧ ಎಲ್ಲವನ್ನ ನಾನು ನೋಡ್ಕೊಳ್ತೇನೆ. ಯುವರಾಜ್ನ ಅನಿರೀಕ್ಷಿತ ವಾತ್ಸಲ್ಯವು ಮಾಲಾಳ ಭಯದಲ್ಲಿ ಮೊದಲ ಬಿರುಕನ್ನು ಮೂಡಿಸಿತು. ಕತ್ತಲ ನಡುವೆ ಒಂದು ಸಣ್ಣ ದೀಪದಂತೆ ಆತ ಅವಳ ಮುಂದೆ ಬಂದು ನಿಂತಿದ್ದ. ಆ ಅಜ್ಞಾತ ಬಂಗಲೆಯಲ್ಲಿ ಆಕೆ ಯಾರನ್ನು ನಂಬಲಾರದ ಸ್ಥಿತಿಯಲ್ಲಿದ್ದಾಗ ಈ ಅನಿರೀಕ್ಷಿತ ಸಂಬಂಧಿ ಆಕೆಗೆ ದೈವದತ್ತ ವಾತ್ಸಲ್ಯವಾಗಿ ಬಂತಾರೆ. ಆದರೆ ಈ ಯುವರಾಜ್ನ ಆಸಕ್ತಿ ಕೇವಲ ನ್ಯಾಯಕ್ಕೆ ಸೀಮಿತವೇ, ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ರಹಸ್ಯ ಇದೆಯಾ? ಮಾಲಾಳ ಮನಸ್ಸಿನಲ್ಲಿ ಈ ಹೊಸ ಪ್ರಶ್ನೆಗಳು ಮೂಡ್ತವೆ. ಯಾಕಂದರೆ ಇವರು ಕೂಡ ಅದೇ ರಕ್ತದಲ್ಲೇ ಹುಟ್ಟಿದವರಲ್ವಾ? ಇದೇ ರೀತಿ ಅವನು ಮೋಸ ಮಾಡಿದರೆ ಅನ್ನೋ ಭಯ ಆಕೆಯಲ್ಲಿ ಕಾಡುತ್ತೆ. ಈಗ ಅವಳು ಅನುಮಾನ, ಅವಮಾನ, ಭಯದಲ್ಲಿ ಕೊನೆಗೊಳ್ಳದೆ ಪ್ರಭಾವಶಾಲಿ ಕುಟುಂಬದಲ್ಲಿ ಆಕೆಯ ಪರವಾಗಿ ನಿಲ್ಲುವ ಒಬ್ಬ ಪ್ರಮುಖ ವ್ಯಕ್ತಿ ಪರಿಚಯ ಏನೋ ಆದ. ಯುವರಾಜು ಮಾಲಾಳಿಗೆ ಆ ಕೋಣೆಯ ಮೂಲೆಯಲ್ಲಿ ಧೈರ್ಯ ತುಂಬಿ ಕುಂಡಿಸಿದ್ದಾನೆ. ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ಅವರೊಂದಿಗೆ ತೀವ್ರವಾದ ವಾದದಲ್ಲಿ ತೊಡಗಿರ್ತಾನೆ. ಅಜ್ಜಿ, ಆ ವಿಲ್ನ ಷರತ್ತು ಪೂರೈಸುವ ವಿಧಾನ ಬೇರೆಯೇ ಇದೆ. ಹೊಸದಾಗಿ ಬಂದ ಸೊಸೆಯನ್ನು ಹೀಗೆ ಅವಮಾನಿಸೋದಲ್ಲ ಅಲ್ವಾ ಎಂದು ಯುವರಾಜ್ನ ಧ್ವನಿ ಸಭಾಂಗಣದಲ್ಲಿ ಪ್ರತಿಧ್ವನಿಸ್ತಾ ಇದೆ. ನೀನು ಸುಮ್ಮನಿರು ಯುವರಾಜ್. ನೀನು ದಡ್ಡ. ನಿನಗೆ ಈ ಆಸ್ತಿಯ ಪಾಲು ಬೇಕಾಗಿಲ್ಲ. ನಿನಗೆ ಈ ನೋವು ಅರ್ಥವಾಗೋದೂ ಇಲ್ಲ. ಸಾವಿತ್ರಿಬಾಯಿ ಗದರಿಸಿದ್ರು. ಅವರ ವಾದವು ತಾರಕಕ್ಕೇರಿದಾಗ ಆ ಕಲ್ಯಾಣಿ ಬಂಗಲೆಯ ಮುಖ್ಯ ದ್ವಾರದಿಂದ ಮತ್ತೊಬ್ಬ ವ್ಯಕ್ತಿ ಒಳಗೆ ಬರ್ತಾನೆ. ಆತನೇ ಪ್ರತಾಪ ಶೇಖರ್, ವಿಕ್ರಮ್ನ ತಂದೆ ಮತ್ತು ಸಾವಿತ್ರಿಬಾಯಿಯ ಮಗ. ಇಡೀ ಶೇಖರ್ ವಂಶದ ಅತ್ಯಂತ ಗೌರವಾನ್ವಿತ ಮತ್ತು ಪ್ರಭಾವಶಾಲಿ ವ್ಯಕ್ತಿ. ಪ್ರತಾಪು ಒಳಗಡೆ ಬಂದಾಗ ಇಡೀ ಕೋಣೆ ಮೌನಕ್ಕೆ ಜಾರುತ್ತೆ. ಅವರ ಗಂಭೀರ ನಡಿಗೆ ಮತ್ತು ಗಾಂಭೀರ್ಯದ ಮುಖವನ್ನು ನೋಡಿ ಸಾವಿತ್ರಿಬಾಯಿ ಕೂಡ ತಮ್ಮ ಮಾತನ್ನು ನುಂಗ್ಕೊಳ್ತಾರೆ.
ಪ್ರತಾಪ್ ಬಾಗಿಲಿನ ಪಕ್ಕ ನಿಂತಿದ್ದ ವಿಕ್ರಮ್ನ ತಾಯಿ ರೇವತಿಯ ಕಡೆಗೆ ಒಮ್ಮೆ ನೋಡ್ತಾರೆ. ಆಕೆಯ ಕಣ್ಣೀರು ಮತ್ತು ಮೌನ ಅವರಿಗೆ ಇಡೀ ಸನ್ನಿವೇಶವನ್ನು ವಿವರಿಸಿತು. ಇಲ್ಲಿ ಏನಾಗ್ತಿದೆ? ಪ್ರತಾಪ್ರ ಧ್ವನಿ ಕೋಮಲವಾಗಿತ್ತು, ಆದರೆ ಅದರಲ್ಲಿ ಒಂದು ಬಗೆಯ ನಿರ್ಧಾರ ಮತ್ತು ಅಧಿಕಾರದ ಧ್ವನಿ ಎರಡೂ ಇತ್ತು. ಕೃಷ್ಣ ಪ್ರಸಾದೂ ಅಷ್ಟೇ ಆತುರವಾಗಿ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸೋಕೆ ಶುರು ಮಾಡ್ತಾನೆ. ಪ್ರತಾಪ್, ನಾವು ಮಾಲಾಳನ್ನ ಕರೆದುಕೊಂಡು ಬಂದಿದ್ದೀವಿ. ವಿಲ್ನ ಪ್ರಕಾರ ಪಂಚಾಗ್ನಿ ಯಜ್ಞಕ್ಕೆ ಸಿದ್ಧತೆ ಆಗ್ಬೇಕಲ್ವಾ? ಪ್ರತಾಪ್ ಕೃಷ್ಣ ಪ್ರಸಾದ್ನ ಮಾತನ್ನ ಪೂರ್ತಿನೂ ಕೇಳದೆ ನೇರವಾಗಿ ಮಾಲಾಳ ಕಡೆಗೆ ನಡೆದ್ರು. ಮಾಲಾ ತಕ್ಷಣವೇ ಎದ್ದು ನಿಂತು ತಲೆಬಾಗಿಸಲು ಸಿದ್ಧಳಾದ್ಲು. ಆಕೆಯ ಭಯ, ಆತಂಕ ಈಗ ಪ್ರತಾಪ್ನ ನಿರ್ಧಾರದ ಮೇಲೆ ನಿಂತಿತ್ತು. ಪ್ರತಾಪ್ ಮಾಲಾಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೂ ಅವಳು ಕಣ್ಣೀರಾಕಿರಲಿಲ್ಲ. ತೀವ್ರ ಅವಮಾನ, ಆಘಾತ ಮತ್ತು ನೋವಿನ ನಡುವೆ ಆಕೆ ತನ್ನ ನೈತಿಕ ಸ್ಥೈರ್ಯವನ್ನು ಕಳೆದುಕೊಂಡಿರಲಿಲ್ಲ. ಆಕೆಯ ದೃಷ್ಟಿಯಲ್ಲಿ ಅವಮಾನದ ಬೆಂಕಿ ಹುರಿತಾ ಇತ್ತು. ಆಕೆ ಮಧ್ಯಮ ವರ್ಗದ ಸಂಸ್ಕಾರದಿಂದ ಬಂದವಳಾದರೂ ಕೂಡ, ಆದರೆ ಅವಳ ಧೈರ್ಯ ಅರಮನೆಯಂತಹ ಬಂಗಲೆಯ ಶ್ರೀಮಂತಿಕೆಯನ್ನು ಕೂಡ ಮೀರಿಸುವಂತಿತ್ತು. ಈಗ ವಧುವಿನ ನೈತಿಕತೆ ಮತ್ತು ಅವಳ ಅದೃಷ್ಟದ ತಿರುವು ಬರೋದ್ರಲ್ಲಿದೆ. ಮಾಲಾ ಪ್ರತಾಪ್ ಮೃದುವಾಗಿ ಕರೆದ್ರು. ನಾನು ಕೇಳಿದ್ದಕ್ಕೆ ಸತ್ಯ ಹೇಳು. ನಿನಗೆ ಈ ಕುಟುಂಬದ ರಹಸ್ಯ ಮತ್ತು ವಿಲ್ನ ಷರತ್ತುಗಳ ಬಗ್ಗೆ ಮದುವೆಯ ಮೊದಲು ಏನಾದರೂ ಗೊತ್ತಿತ್ತೇ? ಇಲ್ಲ. ಮಾಲಾ ಧೈರ್ಯದಿಂದ ತಲೆ ಎತ್ತಿ ದೃಢವಾದ ಧ್ವನಿಯಲ್ಲಿ ಉತ್ತರಿಸಿದ್ಲು. ಖಂಡಿತ ಇಲ್ಲ ಮಾವ, ನನಗೆ ಏನು ತಿಳಿದಿರಲಿಲ್ಲ. ನನ್ನ ತಂದೆ ತಾಯಿ ಕೂಡ ಸಹಾಯಕರಾಗಿದ್ದರು. ನನ್ನನ್ನು ಕೇವಲ ಒಂದು ವಸ್ತು ಎಂದು ಪರಿಗಣಿಸಿ ನನ್ನ ಮದುವೆಯ ಪಾವಿತ್ರ್ಯತೆಯನ್ನು ತುಳಿದ ಈ ನಿರ್ಧಾರ ನನಗೆ ಅವಮಾನವನ್ನು ತಂದಿದೆ. ನನಗೆ ನನ್ನ ಗೌರವ ಮುಖ್ಯ, ನಿಮ್ಮ ಆಸ್ತಿಯಲ್ಲ. ಆಕೆಯ ಈ ದಿಟ್ಟತನ, ಈ ಅಚಲ ಧೈರ್ಯ ಪ್ರತಾಪ್ರನ್ನ ಒಂದು ಕ್ಷಣ ನಿಲ್ಲುವಂತೆ ಮಾಡುತ್ತೆ. ಉಳಿದವರೆಲ್ಲ ಅಚ್ಚರಿಯಿಂದ ಮಾಲಾಳತ್ತ ನೋಡಿದ್ರು. ಸಾವಿತ್ರಿಬಾಯಿ, ಅವಳ ದಿಮಾಕ್ ನೋಡು ಎಂದು ಸಿಟ್ಟಿನಿಂದ ಉಸಿರಿಸಿದ್ರು. ಪ್ರತಾಪ್ ಕೈ ಎತ್ತಿ ಅಜ್ಜಿಯನ್ನ ತಡೆದು ಮಾಲಾಳ ಕಡೆಗೆ ವಾತ್ಸಲ್ಯದಿಂದ ತಿರುಗಿದ್ರು. ಒಳ್ಳೆಯ ಮಾತು. ನಿನ್ನ ನೈತಿಕತೆ, ನಿನ್ನ ಧೈರ್ಯ ಮತ್ತು ಸತ್ಯದ ಬಗ್ಗೆ ನನಗಿದ್ದ ಅಳುಕು ದೂರವಾಯಿತು. ಪ್ರತಾಪ್ ಒಂದು ಆಳವಾದ ನಿಟ್ಟುಸಿರು ಬಿಟ್ರು. ಕೇಳಿ, ಇಲ್ಲಿರುವವರೆಲ್ಲರೂ ಕೂಡ, ನಾನು ಪ್ರತಾಪ್ ಶೇಖರ್, ಈ ಆಸ್ತಿ ಮತ್ತು ವಿಲ್ನ ಮುಖ್ಯ ವಾರಸುದಾರ. ನನ್ನ ತೀರ್ಪು ಅಂತಿಮ. ಅವರು ವಿಕ್ರಮ್ನ ಕಡೆಗೆ ನೋಡಿದ್ರು. ವಿಕ್ರಮ್ ಎದುರಿಗೆ ಕಣ್ಮುಚ್ಚಿದ. ನಿಮ್ಮೆಲ್ಲರ ಉದ್ದೇಶ ಆಸ್ತಿಯನ್ನು ರಕ್ಷಿಸುವುದು, ವಿಲ್ನ ಷರತ್ತು ಪೂರೈಸುವುದು. ಆದರೆ ಆ ಷರತ್ತು ಪೂರೈಸುವಾಗ ಒಂದು ಮನೆಯ ಸೊಸೆಗೆ ಅವಮಾನ ಮಾಡುವಂಥದ್ದಲ್ಲ. ಮಾಲಾ ಕೇವಲ ಒಂದು ದಾಳ ಅಲ್ಲ, ಆಕೆ ನನ್ನ ಮಗನಿಗೆ ಮಾಂಗಲ್ಯ ಕಟ್ಟಿರುವಂತಹ ಹೆಂಡತಿ. ಆಕೆ ಈ ಮನೆಗೆ ಬಂದಿರುವ ಹೊಸ ದೇವಿ. ಈ ಬಂಗಲೆಯಲ್ಲಿದ್ದ ಯುವರಾಜ್ ಮತ್ತು ರೇವತಿ ಹೊರತುಪಡಿಸಿ ಎಲ್ಲರಿಗೂ ಅನಿರೀಕ್ಷಿತ ತಿರುವು. ಸಾವಿತ್ರಿಬಾಯಿ, ಕೃಷ್ಣಪ್ರಸಾದ್, ಇಲ್ಲಿರುವ ಇತರ ಸದಸ್ಯರಿಗೆ ನಾನು ಹೇಳ್ತಾ ಇದ್ದಾನೆ. ಪ್ರತಾಪ್ನ ಧ್ವನಿ ಈಗ ಆದೇಶವಾಗಿತ್ತು. ಮಾಲಾ ಕೇವಲ ಯಜ್ಞಕ್ಕೆ ಬೇಕಾದ ವಸ್ತು ಅಲ್ಲ, ಆಕೆ ಇನ್ನು ನಮ್ಮ ಮನೆಯ ನಿಜವಾದ ಪೂರ್ಣ ಪ್ರಮಾಣದ ಸೊಸೆ. ಆಕೆಯನ್ನು ಕರೆತಂದ ಉದ್ದೇಶ ಅವಮಾನಕರವಾಗಿದ್ದರೂ ಆಕೆಯನ್ನು ಗೌರವದಿಂದ ಸ್ವೀಕರಿಸುವುದು ಈ ಮನೆಯ ಕರ್ತವ್ಯ. ಈ ಮನೆಯಲ್ಲಿ ಆಕೆಯನ್ನು ಕೇವಲ ವಿಲ್ನ ಸಹಿ ಎಂದು ನೋಡಿದರೆ ನಾನು ಈ ಆಸ್ತಿಯ ಮೇಲೆ ನನ್ನ ಹಕ್ಕನ್ನು ತ್ಯಜಿಸಿ ವಿಕ್ರಮ್ನಿಂದ ದೂರ ಹೋಗ್ತೇನೆ. ಪ್ರತಾಪ್ ಶೇಖರ್ನ ಈ ನಿರ್ಧಾರ ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತವಾಗಿತ್ತು. ಆಸ್ತಿ ವಿಲ್ನಷ್ಟು ಮುಖ್ಯ, ಆದರೆ ಕುಟುಂಬದ ಗೌರವ ಉಳಿಸಿಕೊಳ್ಳೋದು ಪ್ರತಾಪ್ಗೆ ಅದಕ್ಕಿಂತ ಮುಖ್ಯವಾಗಿತ್ತು. ಪ್ರತಾಪ್ ಮಾಲಾಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದ್ರು. ನನ್ನ ಮಗಳೇ, ನಿನ್ನಿಂದಾಗಿ ನಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಗೌರವ ಉಳಿತು. ನೀನು ವಿಕ್ರಮ್ನ ಹೆಂಡತಿ ಮಾತ್ರವಲ್ಲ, ನೀನು ಈ ಮನೆಯ ಅತ್ಯಂತ ಗೌರವಕ್ಕೆ ಪಾತ್ರಳಾದ ಸೊಸೆ. ಯುವರಾಜ್ ಹೇಳಿದಂತೆ ಭಯಪಡಬೇಡ, ನನ್ನ ಆಶೀರ್ವಾದ ನಿನ್ನೊಂದಿಗಿದೆ. ಈ ರಾತ್ರಿ ಈ ಪಂಚಾಗ್ನಿ ಯಜ್ಞ ನಡೀತದೆ, ಆದರೆ ನೀನು ಒಬ್ಬ ಪೂರ್ಣ ಸದಸ್ಯಳಾಗಿ ಯಜ್ಞದ ಹೊರಗೆ ಪೂಜ್ಯಳಾಗಿ ನಿಲ್ತೀಯ. ವಿಕ್ರಮ್ನ ತಂದೆಯಾದ ಪ್ರತಾಪ್ ಶೇಖರ್ ಅವರ ಈ ನಿರ್ಧಾರ ಮಾಲಾಳ ಪರಿಸ್ಥಿತಿಯನ್ನು ತಿರುಗಿಸಿ ಹಾಕಿತ್ತು. ಆಕೆ ಈಗ ಕೇವಲ ಬಲಿಪಶುವಾಗಿ ಉಳಿಲಿಲ್ಲ, ಆಕೆ ಕುಟುಂಬದೊಳಗೆ ಗೌರವ ಮತ್ತು ಪ್ರಭಾವವನ್ನು ಗಳಿಸಿದ್ಲು. ಪ್ರತಾಪ್ ಅವರ ಈ ವಾತ್ಸಲ್ಯ ಮತ್ತು ಆಶೀರ್ವಾದ ಮಾಲಾಳಿಗೆ ಒಂದು ರೀತಿಯ ಹೊಸ ಶಕ್ತಿಯನ್ನೇ ನೀಡಿತ್ತು. ಆದರೆ ವಿಕ್ರಮ್ನ ಮೌನ ಮತ್ತು ಮುಖದಲ್ಲಿನ ದಣಿವು ಇನ್ನೂ ಒಂದು ಬಗೆಯ ರಹಸ್ಯವಾಗಿಯೇ ಉಳಿದಿತ್ತು. ಪ್ರತಾಪ್ ಶೇಖರ್
ಅವರ ತೀರ್ಪಿನಿಂದ ಮಾಲಾಳ ಗೌರವ ಉಳಿದ್ರೂ ಆ ಕಲ್ಯಾಣಿ ಬಂಗಲೆಯ ಭಾರವಾದ ವಾತಾವರಣ ಇನ್ನೂ ಹಾಗೇ ಇತ್ತು. ಯುವರಾಜ್ ಮತ್ತು ಪ್ರತಾಪ್ ಮಾಲಾಳನ್ನ ಬೇರೆ ಕೋಣೆಗೆ ಕರ್ಕೊಂಡು ಹೋಗೋಕೆ ಪ್ರಯತ್ನಿಸ್ತಿರುವಾಗಲೇ ಅಲ್ಲಿ ಒಂದು ಭಯಾನಕವಾದ ಘಟನೆ ಅನ್ನೋದು ಸಂಭವಿಸುತ್ತೆ. ವಿಕ್ರಮ್ ಕೋಣೆಯ ಮೂಲೆಯಲ್ಲಿ ನಿಂತಿದ್ದ. ಆತನ ಮುಖ ಮದುವೆಯ ಆರಂಭದಿಂದಲೇ ದಣಿವು ಮತ್ತು ಭಯದಿಂದ ಕೂಡಿತ್ತು. ಈಗ ಪ್ರತಾಪ್ ಅವರ ನಿರ್ಧಾರದ ನಂತರ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ತೀವ್ರವಾಗಿ ತಿರುಗಿದ್ವು. ವಿಕ್ರಮ್, ಅವನ ತಾಯಿ ರೇವತಿ ಭಯದಿಂದ ಕೂಗ್ತಾ ಇದ್ದಾರೆ. ವಿಕ್ರಮ್ ಒಂದು ಕ್ಷಣ ನರಳಾಡಿದಂತೆ ಕಾಣಿಸಿ ತನ್ನ ಕೆಳದವಡೆಯನ್ನ ಬಿಗಿಯಾಗಿ ಹಿಡಿದು ನೆಲದ ಮೇಲೆ ಪ್ರಜ್ಞಾಹೀನವಾಗಿ ಕುಸಿದು ಬಿದ್ದುಬಿಡ್ತಾನೆ. ಅವನ ಬಾಯಿಯಿಂದ ಒಂದು ರೀತಿಯ ನೊರೆ ಬರ್ತಾ ಇತ್ತು. ಸಭಾಂಗಣದಲ್ಲಿ ಭಯಾನಕ ಕೂಗು ಮತ್ತು ಗಲಿಬಿಲಿ ಪ್ರಾರಂಭವಾಗುತ್ತೆ. ಮಾಲಾ ತೀವ್ರ ಆಘಾತಕ್ಕೆ ಒಳಗಾದ್ಲು. ಇದು ಕೇವಲ ಮಾನಸಿಕ ಒತ್ತಡವಲ್ಲ, ಶಾರೀರಿಕ ಬಿಕ್ಕಟ್ಟಾಗಿತ್ತು. ತಕ್ಷಣವೇ ಯುವರಾಜ್ ಮತ್ತು ಪ್ರತಾಪ್ ಓಡಿ ಬಂದು ವಿಕ್ರಮ್ನನ್ನ ಎತ್ತಿದ್ರು. ಪ್ರತಾಪ್ ಕಣ್ಣೀರಿನಿಂದ ನಡುಗುವ ದನಿಯಲ್ಲಿ ರೇವತಿಗೆ ಆದೇಶಿಸಿದ್ರು. ಯುವರಾಜ್, ಡಾಕ್ಟರ್ ಮಲ್ಲಿಕಾರ್ಜುನ್ ಕಾಯ್ದಿದ್ದಾರೆ. ತಕ್ಷಣ ಅವನನ್ನ ವೈಯಕ್ತಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ರೇವತಿ, ನೀನು ಜೊತೆ ಹೋಗು, ಬೇಗ. ಮಾಲಾ ತನ್ನ ಕೈ ಹಿಡಿದು ನಿಂತಿದ್ದ ಪ್ರತಾಪ್ ಕಡೆಗೆ ದಿಟ್ಟಿಸಿ ನೋಡಿದ್ಲು. ಪ್ರತಾಪ್ ಅವರ ಮುಖದಲ್ಲಿನ ನೋವು ಮತ್ತು ಅಸಹಾಯಕತೆ ಇದುವರೆಗಿನ ಎಲ್ಲ ಕೌಟುಂಬಿಕ ಗೊಂದಲ, ರಹಸ್ಯಗಳಿಗಿಂತ ದೊಡ್ಡದಾಗಿತ್ತು. ಮಾವ, ಅಯ್ಯೋ, ಏನಾಯ್ತು ಇವರಿಗೆ? ಮಾಲಾಳ ಧ್ವನಿ ದುರ್ಬಲವಾಗಿತ್ತು. ಪ್ರತಾಪ್ ತಮ್ಮ ಮಗನನ್ನ ಆತುರದಿಂದ ಎತ್ಕೊಂಡು ಹೋಗುವುದನ್ನ ನೋಡ್ತಾ ದುಃಖದ ಒಂದು ಹಳೆಯ ಕಥೆಯನ್ನ ಬಿಚ್ಚಿಟ್ರು. ಮಾಲಾ, ಈ ಒಂದು ವಿಲ್ನ ಆಸ್ತಿಯ ರಹಸ್ಯದ ಹಿಂದೆ ಒಂದು ವಿಕ್ರಮ್ನ ದೊಡ್ಡ ರಹಸ್ಯವೇ ಅಡಗಿದೆ. ವಿಕ್ರಮ್ ತೀವ್ರವಾದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಇದು ಕೇವಲ ರೋಗ ಅಲ್ಲ ಮಾಲಾ, ನಮ್ಮ ಶೇಖರ್ ವಂಶದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆಯಾಗುವ ಒಂದು ಅಪರೂಪದ ನರರೋಗ. ಈ ರೋಗದ ಲಕ್ಷಣಗಳಲ್ಲಿ 26 ದಶಕದ ಉತ್ತರಾರ್ಧದಲ್ಲಿ ತೀವ್ರಗೊಳ್ಳುತ್ತದೆ. ಆತ ಕೇವಲ 26 ವರ್ಷದವನು. ಅವನಿಗೆ ಇದು 2ನೇ ಬಾರಿ ಈ ರೀತಿ ಪಿಡ್ಸ್ ಬಂದಿರೋದು. ಪ್ರತಾಪ್ ಮಾಲಾಳ ಕಡೆ ನೋಡಿ ಕಣ್ಣೀರನ್ನ ಹಾಕಿದ್ರು. ನಮ್ಮ ಕುಟುಂಬಕ್ಕೆ ವಿಲ್ ಮತ್ತು ಆಸ್ತಿ ಬೇಕಾಗಿರೋದೇನೋ ನಿಜ, ಆದರೆ ಅದಕ್ಕೂ ಮುಖ್ಯವಾಗಿ ವಿಕ್ರಮ್ಗೆ ಬದುಕಲು ಬೇಕಾದ ಶಕ್ತಿ ಬೇಕಾಗಿತ್ತು. ಅವನಿಗೆ ಈ ಕೌಟುಂಬಿಕ ಶಾಪದಿಂದ ಮುಕ್ತಿ ಸಿಗಬೇಕಾಗಿತ್ತು. ವಿಲ್ನ ಷರತ್ತು ಹೇಳುವ ಪಂಚಾಗ್ನಿ ಯಜ್ಞ ಕೇವಲ ಆಸ್ತಿ ಉಳಿಸಲು ಅಲ್ಲ ಮಾಲಾ. ಆ ಹಿರಿಯರು ಆ ಯಜ್ಞವನ್ನ ವಿನ್ಯಾಸಗೊಳಿಸಿದ್ದು ಈ ರೋಗಗ್ರಸ್ತ ಉತ್ತರಾಧಿಕಾರಿಗೆ ಪವಿತ್ರಳಾದ ಹೊಸ ವಧುವಿನ ಮಾಂಗಲ್ಯ ಮತ್ತು ಶುದ್ಧತೆಯ ಮೂಲಕ ದೈವಿಕ ಶಕ್ತಿಯನ್ನ ವರ್ಗಾಯಿಸೋಕೆ. ಈ ಶುದ್ಧಿ ಮುಹೂರ್ತದಲ್ಲಿ ಯಜ್ಞ ನಡೆಯದೇ ಇದ್ದರೆ ವಿಕ್ರಮ್ನ ಆರೋಗ್ಯ ಕೈ ಕೊಡುತ್ತದೆ. ಮುಂದೆ ಏನಾಗಬಹುದು ಅದು ಎಲ್ಲರ ಊಹೆಗೂ ಮೀರಿದ್ದು. ಡಾಕ್ಟರ್ಗಳು ಅವನಿಗೆ ಇನ್ನು ಹೆಚ್ಚು ಕಾಲವಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ನಮಗೆ ಆ ಯಜ್ಞವನ್ನು ವಿಕ್ರಮ್ ಪ್ರಜ್ಞಾಪೂರ್ವಕವಾಗಿ ಮಾಡುವಷ್ಟು ಸಮಯ ಇರಲಿಲ್ಲ. ಆದ್ದರಿಂದಲೇ ಅವನಿಗೆ 1 ಗಂಟೆಯ ಮೊದಲು ಈ ತೀವ್ರ ಪಿಡ್ಸ್ ಬರುವುದನ್ನು ತಪ್ಪಿಸಲು ಮಾಂಗಲ್ಯವಾದ ತಕ್ಷಣವೇ ಅವನನ್ನು ಈ ಪಂಚಾಗ್ನಿ ಕೇಂದ್ರಕ್ಕೆ ಕರೆತಂದ್ವಿ. ಅವನು ಪ್ರಜ್ಞಾಹೀನವಾಗುವ ಮುನ್ನ ಯಜ್ಞಕ್ಕೆ ಕನಿಷ್ಠ ಸಿದ್ಧತೆ ಆಗಬೇಕಾಗಿತ್ತು. ಮಾಲಾಳ ಮನಸ್ಸಿನಲ್ಲಿನ ಭಯ ಈಗ ದುಃಖ ಮತ್ತು ತೀವ್ರ ಸಂಕೋಚವಾಗಿ ಬದಲಾಗಿತ್ತು. ಈ ಒಂದು ಕ್ಷಣವನ್ನ ಅದೇಗೆ ಅರಗಿಸ್ಕೊಳ್ಬೇಕು ಅನ್ನೋದು ಆಕೆಗೆ ಗೊತ್ತೇ ಆಗಲಿಲ್ಲ. ಆಕೆ ಕೇವಲ ಹೆಸರಿಗೆ ಮದುವೆಯಾಗಿದ್ದು ಆಸ್ತಿಗಾಗಲ್ಲ, ಬದಲಿಗೆ ಸಾಯುತ್ತಿರುವ ಒಬ್ಬ ಯುವಕನನ್ನು ಉಳಿಸೋಕೆ. ಅವಳ ಮಾಂಗಲ್ಯ ಕೇವಲ ಒಂದು ಬಂಧವಲ್ಲ, ಅದು ಆತನಿಗೆ ಬದುಕಲು ಇರುವ ಕೊನೆಯ ಆಶಾಕಿರಣ. ತನ್ನ ಹೊಸ ಗಂಡ ವಿಕ್ರಮ್ ಆಕೆಯ ಪ್ರೀತಿ ಮತ್ತು ಸಹವಾಸವನ್ನು ಅನುಭವಿಸೋ ಮೊದಲೇ ತನ್ನ ಜೀವ ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇದ್ದಾನೆ. ಈ ರಹಸ್ಯ ಅವಳನ್ನು ನಡುಗಿಸುತ್ತೆ. ಅವಳನ್ನು ಅವಮಾನಿಸ್ತಿದ್ದ ಅಜ್ಜಿ ಮತ್ತು ದೊಡ್ಡಪ್ಪನವರು ಕ್ರೌರ್ಯದ ಹಿಂದೆ ಇದ್ದದ್ದು ತಮ್ಮ ಕುಡಿ ಸಾಯುತ್ತದೆ ಅನ್ನುವಂತಹ ಭಯ ಅಷ್ಟೇ. ಪ್ರತಾಪ್ ಮಾಲಾಳ 2 ಕೈಗಳನ್ನು ಹಿಡಿದು ಯುವರಾಜ್ ಮತ್ತು ರೇವತಿ ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ಈಗ ಉಳಿದಿರುವ ಒಂದೇ ದಾರಿ ವಿಲ್ನ ಪ್ರಕಾರ ಯಜ್ಞವನ್ನು ಮುಂದುವರಿಸಬೇಕು. ಆ ಯಜ್ಞಕ್ಕೆ ಯಾರು ಶುದ್ಧ ಹೃದಯದಿಂದ ನಿಲ್ತಾರೆ? ಮಾಲಾ, ನೀನು ಒಬ್ಬ ಪೂರ್ಣ ಹೆಂಡತಿಯಾಗಿ ಆ ಯಜ್ಞದ ಕೇಂದ್ರದಲ್ಲಿ ನಿಲ್ಲಬೇಕು. ನಿಂತರೆ ವಿಕ್ರಮ್ನಿಗೆ ಶಕ್ತಿ ಸಿಗ್ತದೆ. ಈ ಕೌಟುಂಬಿಕ ಶಾಪದಿಂದ ಅವನಿಗೆ ಮುಕ್ತಿ ಸಿಗ್ತದೆ. ದಯವಿಟ್ಟು ಮಗನ ಸ್ಥಾನದಲ್ಲಿ ನಿನ್ನ ಪತಿಯನ್ನು ರಕ್ಷಿಸಲು ಒಪ್ಪುಕೋ ಎಂದು ಪ್ರತಾಪ್ ಶೇಖರ್ ಮಾಲಾಳ ಮುಂದೆ ಅಂಗಲಾಚಿ ಬೇಡಿಕೊಳ್ತಾರೆ.
ಈ ಹಿಂದೆ ಯಾವುದಾದ್ರೂ ಮರ್ಮವಿದೆಯೋ, ಇದೆಲ್ಲವೂ ಸತ್ಯವೋ ಏನೂ ಗೊತ್ತಾಗದೆ ಪೂರ್ತಿ ಕನ್ಫ್ಯೂಷನಲ್ಲಿದ್ದಾಳೆ ಕಲ್ಯಾಣಿ. ಮಾಲಾ ಈ ಘಟನೆ ಮತ್ತು ರಹಸ್ಯದ ತೀವ್ರತೆಯಿಂದ ತನ್ನ ಸಂಕೋಚ, ಅವಮಾನ ಹಾಗೂ ಭಯವನ್ನು ಮರೆತು ಒಂದು ನಿರ್ಧಾರಕ್ಕೆ ಬರಬೇಕಾಯಿತು. ಆಕೆಯ ಹೊಸ ಜೀವನ ಈಗ ಒಂದು ವ್ಯಕ್ತಿಯ ಪ್ರಾಣ ಮತ್ತು ಒಂದು ಕುಟುಂಬದ ಭವಿಷ್ಯದ ಮೇಲೆ ಅವಲಂಬಿತವಾಗಿತ್ತು. ವಿಕ್ರಮ್ ಪ್ರಜ್ಞಾಹೀನನಾಗಿ ಆಸ್ಪತ್ರೆಗೆ ಸಾಗಿಸಲ್ಪಟ್ಟಂತಹ ದೃಶ್ಯ ಮತ್ತು ಪ್ರತಾಪ್ ಶೇಖರ್ ಬಚ್ಚಿಟ್ಟರ ರಹಸ್ಯ ಇವೆರಡೂ ಮಾಲಾಳ ಮನಸ್ಸಿನಲ್ಲಿ ಒಂದು ಬಲವಾದ ಪರಿವರ್ತನೆಯನ್ನು ತಂದವು. ಇದುವರೆಗೂ ಆಕೆ ತನ್ನ ಪರಿಸ್ಥಿತಿಗೆ ಭಯಪಡ್ತಾ ಇದ್ಲು, ಅವಮಾನ ಮತ್ತು ಸಂಕೋಚದ ಬಲೆಯಲ್ಲಿ ಸಿಲುಕಿದ್ಲು. ಈಗ ಅವಳೊಳಗೆ ಒಂದು ಬಲವಾದ ಸಂಕಲ್ಪದ ಅಗ್ನಿ ಹೊತ್ಕೊಂಡಿದೆ. ವಿಕ್ರಮ್ನ ಪ್ರಾಣ ಉಳಿಸೋದಕ್ಕೆ ಈ ಯಜ್ಞಕ್ಕೆ ನಾನು ನಿಲ್ತೇನೆ ಮಾವ, ಮಾಲಾ ಪ್ರತಾಪ್ಗೆ ದೃಢ ಧ್ವನಿಯಲ್ಲಿ ಉತ್ತರಿಸಿದ್ಲು. ಆ ಧ್ವನಿಯಲ್ಲಿ ಆಕೆಯ ಹಳೆಯ ದುರ್ಬಲತೆ ಇರಲಿಲ್ಲ, ಬದಲಿಗೆ ದೃಢವಾದ ಸವಾಲು ಮತ್ತು ಹೋರಾಟದ ಸಿದ್ಧತೆ ಅನ್ನೋದಿತ್ತು. ಹೋರಾಟದ ಸಿದ್ಧತೆ, ಮತ್ತು ಅಲ್ಲಿ ಹಿರಿಯರ ವಿರೋಧ ಕೂಡ ಇರುತ್ತೆ. ಪ್ರತಾಪ್ ಆಕೆಯ ನಿರ್ಧಾರವನ್ನು ಕೇಳಿ ತೀವ್ರವಾಗಿ ಸಮಾಧಾನಗೊಳ್ತಾರೆ. ಮಾಲಾ, ನೀನು ನಿಜವಾಗಿ ಈ ಮನೆ ಸೊಸೆಯಲ್ಲ, ದೇವರು ಕಳಿಸ್ತೋಳು ಅಂತ ಅಂದರು. ಆದರೆ ಈ ನಿರ್ಧಾರಕ್ಕೆ ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ ಅವರ ತೀವ್ರ ವಿರೋಧ ಎದುರಾಗುತ್ತೆ. ಈ ರೀತಿ ಆಕೆಯ ಜೊತೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರೋದು, ವಾತ್ಸಲ್ಯ ತೋರ್ತಾ ಇರೋದು ಸಾವಿತ್ರಿಬಾಯಿಗೆ ಸಹಿಸೋಕ್ಕಾಗಲ್ಲ. ಸಾವಿತ್ರಿಬಾಯಿ ಕೆಂಡಾಮಂಡಲರಾಗ್ತಾರೆ. ಹೇಗಾಯಿತು, ಇವಳು ನಮ್ಮ ವಿಲ್ನ ಷರತ್ತಿಗೆ ನಿಲ್ಲೇ ಇಲ್ಲ. ಆದರೆ ಈ ಮನೆಯ ಅಪ್ಪಡ ಸೊಸೆಯಾಗಿ ಇವಳೇ ಏಕೆ ಇರಬೇಕು? ಯಜ್ಞದ ನಂತರ ಇವಳು ಹೋಗಲಿ, ವಿಕ್ರಮ್ಗೆ ಬದುಕಿದ ಮೇಲೆ ಬೇರೆ ಸೊಸೆಯನ್ನು ತರಬಹುದಲ್ವಾ? ಇವಳನ್ನು ಯಜ್ಞಕ್ಕೆ ನಿಲ್ಲಿಸೋದು ಕೇವಲ ಅನಿವಾರ್ಯತೆ, ಸ್ವೀಕಾರ ಅಲ್ಲ. ಕೃಷ್ಣಪ್ರಸಾದ್ ಕೂಡ ದನಿಗೂಡಿಸಿದ್ರು. ಪ್ರತಾಪ್, ನಿನಗೆ ಇಡೀ ಶೇಖರ್ ವಂಶದ ಆಸ್ತಿಗಿಂತ ಒಬ್ಬ ಅನಾಮಧೇಯ ಹುಡುಗಿ ಮುಖ್ಯ ಆಯಿತಾ? ಆಸ್ತಿ ಉಳಿಯಲಿ, ಯಜ್ಞ ಆಗಲಿ, ಆದರೆ ಈ ಹುಡುಗಿ ನಮ್ಮ ಸೊಸೆಯಾಗಿ ಉಳಿಯೋ ಸಾಧ್ಯನೇ ಇಲ್ಲ. ಆಕೆಯ ಮೂಲ ಏನು, ನಮ್ಮ ಸ್ಥಾನಮಾನಕ್ಕೆ ಹೊಂದಿಕೆ ಆಗೋದಿಲ್ಲ. ನೀನು ತಪ್ಪು ಮಾಡ್ತಾ ಇದೀಯ ಶೇಖರ್. ಅವಮಾನವನ್ನು ಮೆಟ್ಟಿ ನಿಲ್ಲುವ ದಿಟ್ಟತನ. ಮಾಲಾ ಸಾವಿತ್ರಿಬಾಯಿಯ ಕಡೆಗೆ ನಿರ್ಭಯವಾಗಿ ತಿರುಗಿದ್ಲು. ಅಜ್ಜಿ, ನೀವು ನನ್ನನ್ನು ಅನಾಮಧೇಯಳು, ಅಸಮರ್ಥಳು ಮತ್ತು ಕೇವಲ ಒಂದು ದಾಳ ಅಂತ ಕರೆಯಬಹುದು. ನಿಮ್ಮ ಸಂಪತ್ತು, ಪ್ರಭಾವದ ಮುಂದೆ ನನ್ನ ಕುಟುಂಬ ಚಿಕ್ಕದು ಇರಬಹುದು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ನನ್ನನ್ನು ಮದುವೆಯಾಗಿರುವ ನಿಮ್ಮ ಮೊಮ್ಮಗ ಆಸ್ಪತ್ರೆಯಲ್ಲಿ ಪ್ರಾಣಕ್ಕಾಗಿ ಹೋರಾಡ್ತಾ ಇದ್ದಾನೆ. ಇದು ಕೇವಲ ನಿಮ್ಮ ವಿಲ್ನ ರಹಸ್ಯದಿಂದ ಬಂದ ಸಂಕಟ ಇರಬಹುದು, ಆದರೆ ನಾನು ಮಾಂಗಲ್ಯವನ್ನು ಕಟ್ಕೊಂಡಿದ್ದೀನಿ. ನಿಮ್ಮ ಶ್ರೀಮಂತಿಕೆ, ಬಂಗಾರ, ಪ್ರಭಾವ ನನ್ನ ಜೀವನದ ಮೇಲೆ ಬೀಳುವ ಅವಮಾನವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಆದರೆ ನನ್ನ ಪತಿಯ ಪ್ರಾಣವನ್ನು ಉಳಿಸೋಕೆ ನನಗೆ ಸಾಧ್ಯವಿದೆ. ಆ ಶಕ್ತಿ ಆ ವಿಲ್ನ ಷರತ್ತಿನಲ್ಲಿಯೇ ಅಡಗಿದೆ. ನನ್ನ ಪತಿಯ ಜೀವ ಉಳಿದ್ರೆ ನಿಮ್ಮ ಆಸ್ತಿ ಉಳಿತದೆ, ಮತ್ತು ಯಜ್ಞದ ನಂತರ ನಾನು ಹೋಗಬೇಕು ಅಂತ ನೀವು ಬಯಸಿದ್ರೆ ನಿಮ್ಮೊಟ್ಟಿಗೆ ನಾನು ಹೋಗಲೇಬೇಕು ಅಂತ ನೀವು ಬಯಸಿದ್ರೆ ನಿಮ್ಮೊಟ್ಟಿಗೆ ಮಾತಿನಲ್ಲೆಲ್ಲ ಕೃತಿಯಲ್ಲಿ ಉತ್ತರ ನೀಡ್ತೇನೆ. ಮಾಲಾಳ ಈ ಹೋರಾಟದ ಧ್ವನಿ ಆ ಕಲ್ಯಾಣಿ ಬಂಗಲೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸಿತು. ಆಕೆಯ ಭಯ ಸಂಪೂರ್ಣವಾಗಿ ನಿರ್ಗಮಿಸಿತು. ಈಗ ಉಳಿದದ್ದು ತನ್ನ ಪತಿಯ ಪ್ರಾಣವನ್ನು ಉಳಿಸುವ ಒಂದು ಪವಿತ್ರ ಉದ್ದೇಶ. ತನಗೆ ಆದ ಅವಮಾನಕ್ಕೆ ತಕ್ಕ ಉತ್ತರ ನೀಡುವ ಛಲ. ಮಾಲಾ ತನ್ನ ಪರಿಸ್ಥಿತಿಯ ಪರಿಪೂರ್ಣ ನಿಯಂತ್ರಣವನ್ನು ತೆಗೆದುಕೊಂಡ್ಳು. ಆಕೆ ಆತುರದಿಂದ ಬಂಗಲೆಯನ್ನು ಪರಿಶೀಲಿಸಿದ್ಲು. ಅಲ್ಲಿ ನಡೆಯಬೇಕಿದ್ದ ಪಂಚಾಗ್ನಿ ಯಜ್ಞದ ಸಿದ್ಧತೆಗಳನ್ನು ಕೇಳಿದ್ಲು. ಆಕೆ ಯಜ್ಞವನ್ನು ನಿರಾಕರಿಸಲಿಲ್ಲ, ಬದಲಿಗೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮತ್ತು ಸೊಸೆಯ ಸ್ಥಾನಮಾನದಿಂದ ನಿರ್ವಹಿಸಲು ನಿರ್ಧರಿಸಿದ್ಲು. ಆಕೆಯ ಲಕ್ಷ್ಯ ಕೇವಲ ಒಂದೇ ಆಗಿತ್ತು, ವಿಕ್ರಮ್ನ ಪ್ರಾಣ, ತನ್ನ ಮಾಂಗಲ್ಯವನ್ನು ಉಳಿಸ್ಕೊಳ್ಳೋದು. ಆಕೆ ಈ ನೈತಿಕ ಸ್ಥೈರ್ಯವೇ ಆಕೆಯನ್ನು ಕೃಷ್ಣಪ್ರಸಾದ್ನ ಕಪಟ ಮತ್ತು ಸಾವಿತ್ರಿಬಾಯಿಯ ಕೋಪವನ್ನು ಎದುರಿಸೋಕೆ ಅಂತ ಹೇಳಿ ಸಿದ್ಧಗೊಳಿಸುತ್ತೆ. ನನಗೆ ಯಜ್ಞದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. ನಾನು ವಿಕ್ರಮ್ನ ಪತ್ನಿ, ಈ ಮನೆಯ ಹೊಸ ಸೊಸೆ. ನಾನು ಈ ಮನೆಯ ಸಂಕಷ್ಟವನ್ನು ಎದುರಿಸಲು ಸಿದ್ಧಳಾಗಿದ್ದೇನೆ ಎಂದು ಮಾಲಾ ಹಿರಿಯರಿಗೆ ನೇರವಾಗಿ ಹೇಳ್ತಾಳೆ. ಆ ದಿನದ ಸಂಜೆಗೆ ಮಾಲಾ ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ ಅವರ ವಿರೋಧ, ಕೋಪದ ನಡುವೆಯೂ ವಿಕ್ರಮ್ನ ಹೆಸರಿನಲ್ಲಿ ಪಂಚಾಗ್ನಿ ಯಜ್ಞದ ಪೂರ್ವ ಸಿದ್ಧತೆಗಳಲ್ಲಿ ತೊಡಕೊಂಡ್ಳು. ಆಕೆ ಇಡೀ ಮನೆಯ ನಿಗೂಢ ವಾತಾವರಣ ಮತ್ತು ಹಿರಿಯರ ಅವಮಾನ ಮತ್ತು ತನ್ನ ಗಂಡನ ಮಾರಣಾಂತಿಕ ರಹಸ್ಯದ ಎದುರು ತಲೆ ಎತ್ತಿ ನಿಂತಿದ್ಲು. ಇದು ಆಕೆಯ ವೈಯಕ್ತಿಕ ಹೋರಾಟದ ಆರಂಭವಾಗಿತ್ತು. ಈ ಹೋರಾಟ ಕೇವಲ ಗಂಡನ ಪ್ರಾಣವನ್ನು ಉಳಿಸುವುದಕ್ಕಲ್ಲ, ಬದಲಿಗೆ ತನ್ನ ಒಂದು ಮಾಂಗಲ್ಯದ ಮೌಲ್ಯ ಮತ್ತು ಸ್ತ್ರೀ ಗೌರವದ ಮೌಲ್ಯವನ್ನು ಉಳಿಸೋದಕ್ಕೆ ಆಗಿತ್ತು.
ಕತೆ ಖಂಡಿತ ಮುಂದುವರಿಯುತ್ತೆ. ನಿಮಗೆ ಮುಂದಿನ ಭಾಗ ಬೇಕು ಅಂದರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಕತೆ ನೋಡ್ತಿದ್ದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು.